ರಾಜ್ಯದಲ್ಲಿ ಘಟ ಸಾರ್ಪದಂತೆ ಎತ್ತಿ ಮೆರೆಯುತ್ತಿರುವ ಯಾರ್ಪ ಶ್ರೀಮಂತ ಅಂತರಾಳ ಅರಿತು ನನಗೆ ನಿರಸುಕ ಇಲ್ಲವಾದರೆ ಕಂಡ ಹೆಣ್ಣುಗಳಂತ ಕಾಮದಾಟ ಆಡುವುದೇ ನನ್ನ ಜಾಯಿಮಾನ. ಅದರಿಂದ ಸಿಗುತ್ತದೆ ಬಣ್ಣ ತುಂಬಿದ ಹೆಣ್ಣುಗಳಿಗೆ ಒಳ್ಳೆಯ ಆಗ ತಾನೇ ಆ ಗರ್ಭ ಶ್ರೀಮಂತ ಅಗ್ನಿಗೆ ಸಮಾಧಾನ. ಸಮಾಜ ಹಾಳು ಸಮಾಜ, ಬಂಡ ಸೂಳೆಯರ ಗಾಂಡು ಸಮಾಜ. ನಾನು ಜಾಸ್ತಿ ಇಟ್ಟರೆ ಸಾಕು, ಹೊಸ ಬೂಟಿನಲ್ಲಿ ಹುಟ್ಟುವುದು ಒಳ್ಳೆಕ. ನಾನು ರಾಕ್ಷಸ ಜಾತಿಯ ಗಂಡು, ಹೆಣ್ಣುಗಳ ತಿನ್ನುವ ರಾಕ್ಷಸ. ಬಡ ಭಿಕಾರಿಗಳು ನಾನು ಹೇಳಿದಂತೆ ಕೇಳಿದರೆ ಮಜ, ಆದರೆ ಈ ಲೋಕದಿಂದಲೇ ವಜ. ಬಾಲಿಗೆ ಕೂಪಿಯ ಗೂಡಿಗೆ ಕಣ್ಣಿಟ್ಟ ಕಡನಾಯಕ ಈ ಅಗ್ನಿರಾಜ. ಬಾವಿನಂತ ಬುದ್ದುಗುಟ್ಟುತ್ತಿರುವ ಈ ಅಗ್ನಿರಾಜನ ಕಣ್ಣಿಗೆ ಯಾವದಾದರೂ ಒಂದು ಸುಂದರವಾದ ಹೆಣ್ಣು ಸಿಕ್ಕರೆ ಅವಳ ಶೀಲ ಸರ್ವನಾಶ. ಇವತ್ತಿನ ಈ ಕತ್ತಲೆ ರಾತ್ರಿಗೆ ಬೆಳತ್ತಲೆ ತಿಂಗಳ ಬಾಲೆ ಹೇಗೆ ಹುಡುಕುವುದು? ಅವರ ಮನದಲ್ಲಿ ಎಂಬಂತ ಒಂದು ಒಂಟಿಯನ್ನು ಹಾಕಿ ತುಂಡು ನಗೆ ಬೀರುತ್ತಾ ಇತ್ತ ಕಡೆನೆ ಬರುತ್ತಿದೆ. ಬರಲಿ ಕೊಂಚ ಕೆಳಗೆ ಮಾಡಿ ಕಚ್ಚಿ ತಿಂದು ಬಿಸಾಕಿದರಾಯಿತು. ಯಾಕಂದ್ರೆ ನಮ್ಮ ತಾಯಿಗೆ ಔಷಧ ಊಟಿಲ್ಲದೆ ಆಸ್ಪತ್ರೆ ಸೇರ್ಕೊಂಡ್ಬಿಡ್ತಾರೆ. ಹೀಗೇನ್ ಮಾಡುದು? ಎಲ್ಲಿ ಹೋದ್ರು ₹1 ದುಡ್ಡು ಸಿಗ್ತಿಲ್ಲ. ಹೀಗಿರುವಾಗ ಎಲ್ಲಿ ಹೋಗಿ ಭಿಕ್ಷೆ ಬೇಳಿ, ಯಾರು ಹೋಗಿ ಹೀಗೆ ಕೇಳಿ ತಂದೆ ಹೀಗೆ ಅವರು ಮಾಡಿ ನೀವೇ ಕಾಪಾಡ್ಬೇಕಪ್ಪ, ನೀವೇ ಕಾಪಾಡ್ಬೇಕು. ಯಾರು ನೀಡೋ ಅಲ್ಲ, ನಾ ಯಾರು ನಿಮ್ಗೇನು ಅದನ್ನ ಕೇಳೋ ಅವಶ್ಯಕತೆ ನಿಮಗಿಲ್ಲ. ನನ್ನ ಪ್ರಶ್ನೆಗೆ ಉತ್ತರ ನೀಡಲ್ಲ. ಹಾಗಿದ್ಮೇಲೆ ಅಂತ ಹೇಳೋ ಅವಶ್ಯಕತೆ ಕೂಡ ನನಗಿಲ್ಲ. ಅವಶ್ಯಕತೆ ನನಗಿದೆ. ಈಗ ಅವಶ್ಯಕತೆ ಇದ್ದೇನೆ ಬಿಟ್ಟೇನು. ಮೊದಲಿಂದ ದಾರಿ ಬಿಡು, ನಾ ಹೋಗ್ಬೇಕು. ದಾರಿ ಬಿಡಲು ಕಾದಿಲ್ಲ. ನನ್ನ ಪ್ರಶ್ನೆಗೆ ಉತ್ತರ ಈಗ ಅಲ್ಲ. ನೀನು ಮನುಷ್ಯ ಅಲ್ಲ, ಕೆಟ್ಟ ಮೃಗ. ಕೆಟ್ಟ ಮೃಗ, ಪಾಪಿ, ಏನೀಗ? ಏಕೆ ಅನುಮಾನವೇ? ಅನುಮಾನ ಅಲ್ಲ, ಸತ್ಯ. ಯಾಕಂದ್ರೆ ನೀನು ಹೀಗೆ ಮಾತು ನೋಡಿದ್ರೆ ನಿಜ ಅನ್ಸುತ್ತೆ. ಹುಟ್ಟಿದ ಮೇಲೆ ಅದ್ಬಿಟ್ಟು ಹೀಗೆಲ್ಲ ಮಾಡಬಾರ್ದು. ಹೌದು, ಹೀಗೆ ಮಾಡೋದಕ್ಕೆ ಸ್ವಲ್ಪ ನಾಚವಲ್ಲೇನೋ ಕೆಟ್ಟ ಮೃಗನಂತವನೇ. ನನ್ನಂತಹ ಗರ್ಭ ಶ್ರೀಮಂತನಿಗೆ ನಾಚಿಕೆ ಎಂಬುದು 3 ಅಡಿ ಮೇಲೆ ನಿಂತು ಭಾಷಣ ಬಿಗಿಯುವಾಗ ಮಾತ್ರ. ಇಂಥ ಶಾಂತವಾದ ಸ್ಥಳದಲ್ಲಿ ನಿನ್ನಂತ ಸುಂದರವಾದ ಹೆಣ್ಣಿನೆದುರಿಗಲ್ಲ. ಏನೆಂದ್ರೆ ನೀನು ಹಸು ಏಸಿಗೆ ತಿನ್ನುತ್ತದೆ. ಆದರೆ ಬಣ್ಣ ತುಂಬಿದ ನಿನ್ನಂತ ಹೆಣ್ಣುಗಳು ಪ್ರೀತಿಸಿದವನಿಗೆ ಹೃದಯ ಕೊಟ್ಟು ನಿನ್ನಂತ ಕಾಮುಕನಿಗೆ ಶೀಲ ಕೊಡ್ತೀರಿ. ಹಸು ಏನೇ ತಿಂದರೂ ಕೊಡುವುದು ಹಾಲು. ನೀನು ನಾಯಿ ಮುಟ್ಟಿದ ಮೊಡಕೆ, ಅರ್ಥಾತ್
ಕ್ಯಾಟೋದ ಚೀಲವನ್ನು ಕಟ್ಟಿಕೊಳ್ಳುವ ಮೂರ್ಖನ ಮಗನಿಗೆ ಕೊಡ್ತೀಯ? ಈ ಮಿಸ್ಟರ್ ಮುಚ್ಚೋ ಬಾಯಿನ ಕಂಡಿದ್ದೇನೆ. ಬಾಯಿ ನಾಳಿಗೆ ಅಂತ ಬಂದ ಹಾಗೆ ಹೋಗ್ಬೇಡ. ಕಂಡಿದ್ದೇನೆ ಸಾಕು, ಮುಚ್ಚು ಬಾಯಿನ. ಅದು ಅಲ್ಲದೆ ನಿಮ್ಮಂತಹ ದೃಷ್ಟಿಯಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಸುಳ್ಳ ವಿರಹ ಪತಿಯತೆ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಯಾರ್ಯಾರಲೇ ಕಲಿಯುಗದಲ್ಲಿ ಬಂದಿರುವಂತೆ ರಾಜ್ಯಗಳು ಒಟ್ಟಿಕೊಂಡ ಗಂಡನಿದ್ದರು ಗಂಟ ಗಂಡಂದಿರನ ಬರೆತು ಮೀಂಡರೊಡನೆ ಮಲಗುವ ಬಂಡ ಸೂಳೆಯರ ಕಾಂಡು ಸಮಾಜ. ಕಾಂಡು ಸಮಾಜದಲ್ಲಿ ಯಾರ್ಯಾರು ಗಂಡ ಗರತಿಯರು ಎಲ್ಲರೂ ಸೂಳೆಯರೇ. ನೀನು ಸರಿಯಾಗಿ ಹೇಳಿದೆ. ಈ ಕಾಮುಕನ ಕಣ್ಣಿಗೆ ಕಾಣುವ ಪ್ರತಿಯೊಂದು ಹೆಣ್ಣು ಸೂಳೆ ವಿನಾ ಪತಿರ್ವತೆಯಲ್ಲ. ಓಹೋ, ಹಾಗಾದ್ರೆ ನೀನ್ ನೋಡೋ ಪ್ರತಿಯೊಂದು ಹೆಣ್ಣು ಸೂಳೆನೆ. ಹಾಗಿದ್ಮೇಲೆ ನಿನ್ನ ಅಕ್ಕ ತಂಗಿ ಅಷ್ಟೇ ಯಾಕೋ ಇದನ್ನ 9 ತಿಂಗಳು ಹೆತ್ತು ಹೋದು ಸಾಕಿದ್ದಲ್ಲ, ಅವಳ ಹೆತ್ತ ತಾಯಿ ಅವಳು ಸೂಳೆ. ನನ್ನ ತಾಯಿ ಬ್ಯಾಂಕಿಯ ಹಾಗೆ, ಅದಕ್ಕೆ ನನಗೆ ಹೆಸರಿಟ್ಟಿರುವಳು ಅಗ್ನಿ ರಾಜ್ಯನೆಂದು. ಮುಚ್ಚೋ ಬಾಯ್ನ. ಬರೀ ತಾಯಿ ಸೂಳೆಯನ್ನು ಮಾತ್ರಕ್ಕೆ ಕಣ್ಣಲ್ಲಿನ ಕೋಪ ಬಂತು. ಹಾಗಿರುವಾಗ ಎಲ್ಲ ಹೆಣ್ಣುಗಳು ಸೂಳೆ ಅಂತಿಲ್ಲ. ಅಷ್ಟರ ಮಟ್ಟಿಗೆ ನೆಗೆಷ್ಟು ಬಂದಿಬೇಕು ಆ ಕೋಪ. ಮೆಚ್ಚಿದ ಕಣೆ, ಮೆಚ್ಚಿದ ನಿನ್ನ ಪಾಂಡ ಧೈರ್ಯ. ಈ ಗಂಡರ ಗಂಡ ಪ್ರಚಂಡ ಪುಂಡ ಅಗ್ನಿ ರಾಜ್ಯನೆಂಬ ಮೊಂಡತನ ಮಾಡಿ ಮಾತನಾಡುತ್ತಿರುವ ಗಂಡು ಮೆಚ್ಚಿದ ನಿನ್ನ ಧೈರ್ಯ. ನೋಡು, ಈ ಭಾರತದಲ್ಲಿ ಹುಟ್ಟಿರುವ ಪ್ರತಿಯೊಂದು ಪ್ರಜೆಗೂ ಎಲ್ಲರಿಗೂ ಸ್ವಾತಂತ್ರ್ಯ ಇದ್ದೇ ಇದೆ. ಹೀಗಿರುವಾಗ ನನಗೂ ಕೂಡ ಇದೆ. ಅಂಥದ್ರಲ್ಲಿ ನಿನ್ನಂಥ ಕೋಣನಿಗೆ ನಾನು ಯಾಕೆ ಹೆದರ್ಲಿ? ನೀನು ಹೆದರಿದರೇನು ಬೆಟ್ಟರೇನು? ವರ್ಮರಾಜ್ ಹೇಳಿದಂತೆ ಕೇಳಿದರೆ ಸಾಕು. ನೋಡು, ನೀನು ಯಾರಾದ್ರೂ ನನಗೇನು ಬೇಕಾಗಿಲ್ಲ. ನನಗೆ ಹೊತ್ತು ಬಹಳ ಆಯ್ತು. ಯಾಕಂದ್ರೆ ನಮ್ಮ ತಾಯಿಗೆ ಬೇಕಾದ ಔಷಧಿ ಒಯ್ಬೇಕು. ಮೊದಲು ದಾರಿ ಬಿಡು. ದಾರಿ ಬಿಡಲು ಕಾದಿಲ್ಲವೇ ಹೆಣ್ಣೆ, ದಾರಿ ಬಿಡಲು ಕಾದಿಲ್ಲ. ಸುಂದರವಾದ ದೇಹ ಅನುಭವಿಸಲು ಕಾದಿರುವೆ. ಮುಚ್ಚೋ ಬಾಯಿನ. ನೋಡು, ನೀನು ಬಾಯಿ ಎಂದಾಕ್ಷಣ ಒಂದು ಹೆಣ್ಣು ಬಂಧಿಸಿದು ಕೊಡಲು ಅವಳನ್ನು ಬಿಟ್ಟಿಲ್ಲ. ಹಾಗೆ ಬರ್ತ ಅಂತ ಅನ್ಕೊಂಡಿದ್ಯಲ್ಲ, ಅದೆಲ್ಲ ಇಲ್ಲ ಮೂರ್ಖತನ. ನನ್ನಂತ ಗರ್ಭ ಶ್ರೀಮಂತನಿಗೆ ಮೂರ್ಖ ಎನ್ನುವ ನಿನ್ನಂತ ಹುಚ್ಚು ಹೆಣ್ಣನ್ನು ಇದೇ ಹಚ್ಚೋದರು ಹಾಸಿಗೆಯಲ್ಲಿ ಮಣ ಬಂದಂತೆ ಬೇಸಿ ಕಚ್ಚಿ ತಿಂದು ಬೇಸಿ ಬಿಸಾಕಿದರೆ ತಿಳಿಯುತ್ತದೆ. ನಾನು ಮೂರ್ಖನಲ್ಲ, ಕಾಮುಕ ಪಾಪಿ ಮುಕ್ಕಂಡಿದ್ದ. ನೀ ಹೀಗೆ ಮಾಡಿದಲ್ಲಿ ನಿಂಗೆ ಆ ಧರ್ಮದ ಏಟು ತಪ್ಪಿದ್ದಲ್ಲ. ಕೊಂಡಷ್ಟು ಮಾತಿಗೆ ಹೆದರುವ ಗಂಡು ನಾನಲ್ಲ. ಹಾಗಿದ್ರೆ ನೀನ ಹಾಗೂ ಚಪ್ಪಲಿಯನ್ನು ಹೊಡೆಯುತ್ತೇನೆ ಎಚ್ಚರ. ನಿನ್ನಂತ ಸುಂದರಿಯರ ಚಪ್ಪಲಿಗೆ ಹೆದರಿ ಬೇಕಿರುವ ಅಕ್ಕಿಯನ್ನು ಹೋಗಿ ಕುಕ್ಕಿ ತಿನ್ನದ ಕೈ ಬಿಡುವ ಗಂಡು ನಾನಲ್ಲ. ನೋಡು, ನಮ್ಮಂತ ಹೆಣ್ಣಿನ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ. ಯಾಕಂದ್ರೆ ಈ ಹೆಣ್ಣು ಬಯಕೆ ಮಾರಿ ಮುಳುಗಿನ ಮಹಾಮಾರಿ. ಎಷ್ಟು ಸೊಕ್ಕಿರಬೇಕಲ್ಲ ಹೆಣ್ಣಿನ ಗಂಡರ ಗಂಡ ಪ್ರಚಂಡ ಪುಂಡ ಅಗ್ನಿ ಎದುರು ಮೊಂಡತನ ಮಾಡುವೆಯಾ? ಇವತ್ತು ನಿನ್ನ ಶೀಲ ಕೆರೆಸದೆ ಬಿಡುವುದಿಲ್ಲ ಈ ಅಗ್ನಿ ರಾಜ್. ಹೆಚ್ಚೆ ಮಾತಾಡಿ ಅಕಸ್ಮಾತಾಗಿ ಶಿಲಕಿತ ಹಾಕಿದ್ರೆ ನಾನು ಮಾತ್ರ ಸುಮ್ಮನೆ ಬಿಡೋದಿಲ್ಲ. ಹಾಗಿದ್ಮೇಲೆ ಒಳ್ಳೆಯ ಮಾತಿಂದ ಹೊರಟೋಗಿರಿಂದ ಹೋಗಲು ಬಂದಿಲ್ಲವೇ? ಹೇಳುತ್ತಿಲ್ಲವೇ ನಿನಗೆ? ನಿನ್ನ ದೇಹ ಅನುಭವಿಸದೆ ಹೋಗುವ ಗಂಡು ನಾನಲ್ಲ. ಇಲ್ಲಿಯವರೆಗೆ ಒಳ್ಳೆಯ ಮಾತಿನಿಂದ ಒಂದಾಗಲು ಹೇಳಿದೆ.
ನನಗೆ ತೃಪ್ತರ ಕೊಟ್ಟು ಬಂದೆಯಲ್ಲ, ಈಗ ನೋಡು ಈ ಅಗ್ನಿಯ ಚಮತ್ಕಾರ. ಆಡಿಸಿದರೆ ನಾನು ಅರಗಿನಿ, ಕಾಡಿಸಿದರೆ ಕಾಳಿಂಗ ಸಾರ್ಪ. ವರ್ಮ ಕಣ್ಣಿಟ್ಟ ಹೆಣ್ಣಿನ ದೇಹ ಸುಖ ಸೋಬಿಯದ ಮರಳಿ ಹೋದವನಲ್ಲ. ವರ್ಮ ಕಣ್ಣಿಟ್ಟ ಹೆಣ್ಣಿನ ದೇಹ ಸರ್ವನಾಶ. ನ್ಯಾಯ ನೀತಿ ಧರ್ಮಕ್ಕೆ ಯಾವತ್ತೂ ಬೆಲೆ ಇಲ್ಲದ ಹೊತ್ತು ಗಣತಿ ಹೆಣ್ಣಿಗೆ ಯಾವತ್ತೂ ಬೆಲೆ ಇಲ್ಲ ಇಲ್ಲ ಇಲ್ಲ. ಹೀಗಿದ್ದರೆ ನಮ್ಮಂತರು ಯಾವಾಗಬೇಕು ಗಣತಿ? ತಾಯಿ ಜಗನ್ ಮಾತೆ ಇನ್ನೊಂದು ಸಾವಿಗೆ ಓದಿಸಿ ಮಾಡಿಸಿ ಫಲಹಾರ ಸ್ವೀಕರಿಸಲಿಕ್ಕೆ ನನಗೆ ಯಾಕಮ್ಮ ಇಂಥ ಶಿಕ್ಷೆ? ಏನ್ ತಪ್ಪು ಮಾಡಿದೆ ಅಂತ ಇಂಥ ಶಿಕ್ಷೆ ಕೊಟ್ಟೆಯಮ್ಮ. ನೀವು ಕೂಡ ಶಿಕ್ಷೆ ಬೇಡಿರಮ್ಮ. ಶ್ರೀಮಂತರಿಗೆ ಮಾತ್ರ ಅಂತ ಲಕ್ಷ್ಮಿ, ನಮಗೆ ಯಾಕಮ್ಮ ಇಂಥ ಶಿಕ್ಷೆ? ಈ ಜಗತ್ತಲ್ಲಿ ನಾವು ಹುಟ್ಟಿದ್ದು ತಪ್ಪ ಇಲ್ಲ. ಒಂದು ಹೆಣ್ಣಾಗಿ ಹುಟ್ಟಿ ಶೀಲ ಕಲ್ಸ್ಕೊಂಡು ಯಾವತ್ತು ಬದುಕಬಾರದು.